ನಮಸ್ಕಾರ. ನೀವು ನೋಡುತ್ತಿರುವುದು ಟಿವಿ 66 ಕನ್ನಡ ನ್ಯೂಸ್. ಉತ್ತರ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯ ನಾಡಿನ ಧ್ವನಿ, ನಿಮ್ಮ ಸಮಸ್ಯೆಗಳ ಪ್ರತಿಧ್ವನಿ ಮತ್ತು ನಿಷ್ಠಾವಂತ ಸುದ್ದಿಗಳ ನಿಲಯ. ಇದು ಟಿವಿ 66 ಕನ್ನಡ ನ್ಯೂಸ್. ನನ್ನ ಹೆಸರು ಅನಿಲ್ ಕುಮಾರ್. ಇಂದು ನಿಮಗೆ ತಾಜಾ ಸುದ್ದಿಗಳನ್ನು ನೀಡುತ್ತೇನೆ. ನಾ ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗುಡಿ ತಾಲೂಕಿನ ಮನಗುಳಿ ಗ್ರಾಮಕ್ಕೆ. ಮನಗುಳಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬನ್ನಿ ವೀಕ್ಷಕರೇ. ಹೇಳಿ, ಏನ್ ಸಮಸ್ಯೆ ಗ್ರಾಮದೊಳಗ? ನಾವು ಮಾಜಿ ಪಂಚಾಯತಿ ಮೆಂಬರ್ ರೀ, ತಮ್ಮಣ್ಣ ಭಜಂತ್ರಿ ಅಂತ ಹೇಳಿ. ಈಗ ಕೆರಿ ಕಾಂಟ್ಯಾಕ್ಟ್ ಹಿಡಿದು ಕೆರಿ ಮಾಡ್ಕೊಳಕತ್ರು. ಇಲ್ಲಿ ಕೆಲವು ಮಂದಿಗೆ ಶೌಚಾಲಯ ಅದ, ಕೆಲವು ಮಂದಿಗೆ ಶೌಚಾಲಯ ಇಲ್ಲ. ಈ ಕಡೆ ಅಗಸಿ ಹೊರಗಂತರು ಎಲ್ಲಾ ಸ್ವಲ್ಪ SC ಕ್ಯಾಂಡಿಡೇಟ್ ಹಿಡ್ಕೊಂಡ್ ಮುಸ್ಲಿಮ್ಸ್ ಹಿಡ್ಕೊಂಡ್ ಎಲ್ಲಾ ಒಂದ್ ಆರ್ಥಿಕ ಪರಿಸ್ಥಿತಿ ಅವ್ರ ಅದಾರ, ಅವ್ರಿಗೆ ಶೌಚಾಲಯ ಇಲ್ಲ. ಇಲ್ಲಿ ಕುಂಡ್ರಕ್ ಹೋಗಾನ, ಅಲ್ಲಿ ಮಗ್ಲ ಗೋರ್ಯಾಳಗಳು ಅದಾವು ಅಂತಲ್ಲಿ ಕುಂಡ್ರದು ಮುಸ್ಲಿಮ್ಸ್ ಸಮಾಜದ್ದು ಒಂದು ಕಬ್ರಸ್ಥಾನ ಅದ, ಅಲ್ಲಿ ನಮ್ ಕುಂಡ್ರಾಕ ವ್ಯವಸ್ಥೆ ಇಲ್ಲ. ಈಗ ನಾವ್ ಹೋಗ್ಬೇಕು, ಒಬ್ರು ಹೊಲ್ದಾಗೆ ಹೋಗ್ಬೇಕು. ಹೊಲ್ದವ್ರು ಅವ್ರು ನಮ್ಗ ಬೆದರ್ಲಾಕತ್ತಂದ್ರ ಹಾದಿ ಮ್ಯಾಗ ಕುಂದ್ರು ಪಾಳೆ ಬರ್ತದ. ಸಚಿವರು ಏನಮ್ಮ ಹೇಳಿದ್ರು, ಎಲ್ಲಾ ಅಭಿವೃದ್ಧಿ ಮಾಡ್ತೇವು ಹಂಗ ಹಿಂಗ ಅದನ್ನ ಮೊದಲು ಮಾಡತ್ ಹೇಳಿದ್ರು. ಇವ್ರು ಕಾಂಟ್ರಾಕ್ಟ್ ದವ್ರು ಮೊದಲು ಮಾಡಿಲ್ಲ. ಸಚಿವರದ್ದು ಏನಿದ್ರಾಗ ಏನು ತಪ್ಪಿಲ್ಲ. ಇನ್ನೊಂದ್ರಿ ಹೆಣ್ಮಕ್ಳ ಸಮಸ್ಯೆ ಅದ, ಅದನ್ನ ಪಂಚಾಯತಿ ಮೆಂಬರ್ಗಳು ಕೆಡವಿ ಅದನ್ನ ಏನ್ ಮಾಡಕತ್ತಿದ್ರು ಏನಿಲ್ಲೋ ಗೊತ್ತಿದ್ದಿಲ್ಲ. ಮತ್ತ ಅದನ್ನ ಈಗ ಎಲ್ಲಾರು ನಾವು ಪಂಚಾಯತಿ ಹೋಗಿ ಒಂದು ಅರ್ಜಿ ಕೊಟ್ಟು ಅದನ್ನ ಮೀಟಿಂಗ್ ಸೇರಿಸಿ ಅದನ್ನ ಏನಾನ ಮಾಡೋಣ, ಅದ ಈ ಪತ್ರೆ ಹೊಡೆದು ಅದನ್ನ ಸಮಸ್ಯೆ ಹಿಂಗ್ ಮಾಡ್ಯಾರ. ಮತ್ ಇನ್ನೊಂದು ಕನ್ನಡ ಶಾಲೆ ಆಗ್ಲಿ, MPS ಆಗ್ಲಿ, KGS ಆಗ್ಲಿ, ನಮ್ಮ ಊರವ್ರು ಏನದಾರಲ್ಲ ಶಿಕ್ಷಕರು, ಅವ್ರು ವರ್ಗಾವಣೆ ಮಾಡ್ಬೇಕು. ಯಾಕಂತಂದ್ರ ನಾವು ಪಾಲಕರು ಮಕ್ಕಳಿಗೆ ಏನ್ರ ಹೇಳಕ್ ಹೋಗಾನ ಅವ್ರು ನಮ್ಗ ಅಂದಂಗಿಲ್ಲ. ಯಾಕಂತೇಳಿ ಈ ಮನೆಗಳಿಗೆ ಹುಟ್ಟೇವ್ ನಾವು, ಮನೆಗಳಿಗೆ ಇವನು ಬಂದಾನ, ಇವ್ ನೀರ್ ಇಟ್ಟೇದತ್ತೆ ಅವ್ರು ತಿಳ್ಕೊತಾರ. ಇನ್ನೊಂದು ಆರೋಗ್ಯ ಇಲಾಖೆ, ಅಲ್ಲಿನೂ ನಮ್ಮ ಊರವ್ರು ಏನದಾರಲ್ಲ ನೌಕರಿ ಮಾಡೋರು ಅವ್ರನ್ನ ಚೇಂಜ್ ಮಾಡ್ಬೇಕು, ಮತ್ತೊಬ್ಬರನ್ನ ಹಾಕ್ಬೇಕು. ಯಾಕತ್ತಂದ್ರ ಆರ್ಥಿಕ ಪರಿಸ್ಥಿತಿ ಒಳಗ ಒಬ್ರ ಹತ್ರ ದುಡ್ಡು ಇರ್ತದ, ಒಬ್ರ ಹತ್ರ ದುಡ್ಡು ಇರಂಗಿಲ್ಲ. ಹೋಗಿ ಇಚ್ಛಿಸಿಂದ ನಮ್ಗೆ ಹಿಂಗ ಆಗ್ಯದ್ರಿ, ಸನ್ನಿವೇಶಕತೆ ಕೇಳಾನ, ಎದಕ್ ಬಂದಿರಿ, ಏನ್ ಬೇಕಾಗ್ಯದ, ಏನಾಗ್ಯದ ನಿಮ್ಗ, ಹಿಂಗೆಲ್ಲಾ ಕಾಯ್ದೆ ಕೇಳ್ತಾರ. ಹಿಂಗೆ ಇದೇ ಒಂದು. ಮತ್ತೆ ಪಟ್ಟಣ ಪಂಚಾಯತಿ ಒಳಗ ಈಗ 2ನೇ ಪೀರಿಯಡ್ ಆಗ್ಯದಂತಂದ್ರು ಮತ್ತೆ ಸಿಬ್ಬಂದಿಗಳನ್ನ ತಗೋತೀವಿ ಅಂತ ಹೇಳ್ತಾರ. ಸಿಬ್ಬಂದಿಗಳು ತಗೊಳಾಗಿಲ್ಲ, ಬರೀ ಅದೇ ಸಿಬ್ಬಂದಿಗಳೇ ಬರ್ತಾರ. ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಚರಂಡಿಗಳು ಅವು ಇವು ಕೆಲಸಗಳು, ಕಸ ಹುಡುಗುದು, ಅದನ್ನ ಇದನ್ನ ಮಾಡ್ತಾರ. ನಮಗಂತೂ ಈಗ ಅಭಿವೃದ್ಧಿ ಅನ್ನೋದು ಒಟ್ಟೆ ಏನು ಉಳಿದೇ ಇಲ್ರಿ ಮನೆಗಳಾಗ. ಶಾಸಕರು ಸಚಿವರು ಹೇಳ್ತಾರ ಅವ್ರ ಕೆಲಸ ಯೋಗ್ಯ ಅದ, ನಮ್ಗ ಕೆಲವು ಮಂದಿಗೆ ನಮಗೂ ಎಲ್ಲರಿಗೂ ಅನುಕೂಲ ಆಗಂಗ ಅವ್ರು ಮಾಡಿರ್ತಾರ. ಆದ್ರ ಪಂಚಾಯತ್ ಅವ್ರು ಮಾಡಂಗಿಲ್ಲ. ಇನ್ನು ಸಿಬ್ಬಂದಿಗಳು ಹೆಚ್ಚ ತಗೋಬೇಕಾಗ್ಯದ. ಯಾಕ 30-35 ಸಾವಿರ ಜನಸಂಖ್ಯೆ ಅದ ನಮ್ಮಲ್ಲಿ. ಕನಿಷ್ಠ ಒಂದು 30 ಸಾವಿರ ಜನಸಂಖ್ಯೆ ಅದ. ಒಟ್ಟ ಅವ್ರು ತಿಂಗಳಿಗೊಮ್ಮೆ ಬಂದ್ ಬಿಡ್ತಾರ. ಇದೇ ಪ್ರಾಬ್ಲಮ್, ಮತ್ತೇನದ್ರಿ? ಇಲ್ಲಿ ರೈತರಿಗೆ ಜಮೀನುಗಳು ಹೋಲಾಕ ರಸ್ತೆ ಅದಾವ್ರಿ, ರೋಡ್ ವ್ಯವಸ್ಥೆಗಳು ಅವಂತರ ಒಳಗ ಈಗ ಕ್ಯಾನಲ್ ಆಗಿದ ನಂತರ ಅವು ಸಮಸ್ಯೆನೇ ಆಗ್ಬಿಟ್ಟದ್ರಿ. ಸದ್ದ ಹ್ಯಾಂಗ ಏನ್ ಅನ್ನೋದು ಈಗ ಒಂದ್ ನನ್ನ ಹೊಲಕ್ಕೆ ನಾ ಹೋಗ್ಬೇಕಾದ್ರೆ ಒಂದ್ ಹೊಲ ದಾಟಿ ಹೋಗ್ಬೇಕಾದ್ರೆ ಸಮಸ್ಯೆನೇ ಇದಾವ. ಹಂಗ ರೈತರಿಗೆ ಬಹಳ ಸಮಸ್ಯೆ ಅದ್ರಿ. ಈ ಸಲ ಅಂತೂ ಮಳೆ ಆಗಿ ಎಲ್ಲಾ ಯಾವ ಪೀಕ್ಗಳು ರೈತರಿಗೆ ಸರಿ ಬಂದಿಲ್ಲ. ರೈತರು ಕಂಗಾಲಾಗ್ಯಾರ. ಅದೊಂದು ಸಮಸ್ಯೆ ಹೇಳ್ತೀನ್ರಿ ನಾವು. ಮತ್ತ ಬೆಳೆಗಳಿಗೆ ಸರಿಯಾದ ರೇಟ್ ಸಿಕ್ಕಿಲ್ರಿ. ಬೆಳೆಗಳಿಗೆ ಸರಿಯಾಗಿ ರೇಟ್ ಸಿಕ್ಕಿಲ್ರಿ. ಉಳ್ಳಾಗಡ್ಡಿ ಹೋಯ್ತು, ತೊಗರಿ ಹೋಯ್ತು. ಏನ್ ರೈತರಿಗೆ ಸಂಗಟ ಏನಾಗ್ಯದ, ಅವ್ರದ್ದು ಕೂಲಿ ಅವ್ರು ಏನ್ ಮಾಡ್ಯಾರಲ್ರಿ, ಒಟ್ಟೆ ಅವ್ರಿಗೆ ಏನೋ 10 ಪೈಸೆ ಕಾಣ್ಲಾರ್ದಂಗ ಆಗಿಬಿಟ್ಟಾವ ಈ ಸಲ ಮಳಿ ಹೆಚ್ಚಾಗಿ. ಇಳುವರಿ ಸರಿಯಾಗಿ ಬಂದಿಲ್ಲ, ಮತ್ತೆ ರೇಟ್ ಕೂಡ ರೇಟ್ ಇಲ್ಲ, ಏನು ಮಳಿ ಹೆಚ್ಚಾಗಿ ರೇಟುನು ಆಗಿಲ್ರಿ. ಮತ್ತ ಇಟ್ಕೊಂಡ್ ಕೂತಾರ. ಏನ್ರಿ ನೋಡ್ರಿ, 20 ಎಕರೆ ಅದಾವ, 4 ಕಟ್ಟ ಬೆಳೆದಾನ. ಮತ್ ಏನ್ ಮಾಡಂಗ ಹೇಳ್ರಿ, ಸಮಸ್ಯೆ ಹೇಳ್ರಿ. ಸ್ವಚ್ಛತೆ ಏನೂ ಇಲ್ರಿ ಗ್ರಾಮದೊಳಗ. ಈಗ ಸಿಬ್ಬಂದಿ ಕಮ್ಮಿ ಐತತ ಅವ್ರು ಚೀಫ್ ಆಫೀಸರ್ ಹೇಳ್ತಾರೆ. ಮೆಂಬರ್ಗಳು ಕೇಳಿಗಳ ಮೆಂಬರ್ಗಳು ಒಬ್ರಿಗೊಬ್ರು ಹಚ್ಕೊಳಕ್ತಾ ಇಲ್ಲ. ಅಧ್ಯಕ್ಷಂಕರ ಏನ ಆಯ್ಕೆ ಆಗಿಲ್ಲ ಮನಗುಳಿಯಲ್ಲಿ. ಆಗಿಲ್ರಿ. ಅಧ್ಯಕ್ಷ ಯಾರ ಅದಾರ ಅನ್ನೋದ ಗೊತ್ತಿಲ್ಲ. ಮನಗುಳಿ ಗ್ರಾಮಿಗೆ ಗೊತ್ತಿಲ್ಲ. ನಿಮ್ಗೆ ಹೇಳಕೇನು ಆಯ್ಕೆ ಅದ ಸ್ಟೇ ತೊಂದಾರ ಅಂತ ಹೇಳಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇ ಐತ ಅಂತ ಹೇಳ್ಯಾರಿ. ಅದ ಐತೋ ಇಲ್ಲೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಗ್ರಾಮ ಸಭಾನು ಮಾಡಿಲ್ಲ, ಏನ್ ಮಾಡಿಲ್ಲ. ಗ್ರಾಮ ಸಭಾಂಕರ ಹುಬ್ಳಿ ಆದಗಳನ್ನ ಬರುದಿಲ್ಲ ಅನ್ನಾರ. ಬರೋಲ್ಲ ಬಿಟ್ಬಿಟ್ಟೇವ್ರಿ ನಾವು ಅಷ್ಟ. ಪಟ್ಟಣ ಪಂಚಾಯತ್ ಅದ್ರಿ? ಪಟ್ಟಣ ಪಂಚಾಯತ್ ಹುಬ್ಳಿನೂ ಆಗಿದ್ದೈತಿ, ಪಟ್ಟಣ ಪಂಚಾಯತಿ ಆಗಿದ್ದೈತ್ರಿ. ಏನೋ ಗ್ರಾಮ ಸಭೆ ಆಗಿಲ್ರಿ? ಆಗಿಲ್ಲ. ಗ್ರಾಮ ಸಭೆ ಅಂಕರ ಯಾವ್ದು ಆಗಿಲ್ಲ. ಯಾವ್ದು ಗ್ರಾಮನ್ಯಾಗ ಬಂದು ಎನ್ಕ್ವೈರಿ ಮಾಡ್ತಾರ. ಇಂಥವ್ ಏನ ಶಿಫ್ಟ್ ಹಾಕ್ಯಾರಲ್ರಿ, ಕುಂಡ್ರಾಕ ಮಾಡಾಕ ಮುಂತಿದ್ದು ಇವು ಹಾಕ್ಯಾರ. ಅವಕ್ ಏನ್ ಆಗ್ಯಾವ ಬಿಟ್ಟವನು ಹೊಳ್ಳಿ ಎನ್ಕ್ವೈರಿ ಇಲ್ಲ. ಯಾವ ಮೆಂಬರ್ಗಳು ಬಂದು ನೋಡುದಿಲ್ಲ. ನೋಡ್ರಿ, ಫಸ್ಟ್ ನಮ್ದು ಗಟ್ಟರ್ ಕೊಡ್ರಿ.
ಗಟ್ರ ಇವ್ ದೊಡ್ಡ ಆಗ್ಬೇಕ್ರಿ. ಹ್ಮ್ ಯಾಕಂದ್ರ ಅದ್ರದಿಂದ ನಮ್ಮ ರೋಗ ಬರ್ಲಾಕತ್ಯಾವ. ಹಾ ಈಗ ಇದು ನೋಡ್ರಿ ಗಟ್ಟಾರ, ಇದು ನೋಡ್ರಿ ಗಟ್ರ, ಇವೆಲ್ಲಾ ಗಟ್ರ ರೋಡ್ಗಳು ಮೊದಲು ದೊಡ್ಡ ಆಗ್ಬೇಕು. ಹಾ ಆಮೇಲೆ ನೀರಿಂದು ಅಂತ ಇವ್ ನೀರ ಹರಿತಾವ ನೋಡ್ರಿ, ಹರಿ ನೀರು ಚರಂಡಿ ಆಗ್ಬೇಕು ನಮ್ಮ ಊರಿಗೆ. ಮೇನ್ ಅದ ನಿಮ್ಗ ಸ್ವಚ್ಛತಾ ಕಾಪಾಡೋದು ನಮಗ. ಮತ್ತೇನೈತಲ್ಲ ಹಾ ನೀರಿಂದ ಏನೈತಲ್ರಿ, ನೀರಿಂದಂತೂ ಈಗೇನ್ ಮಾಡಾಕತ್ಯಾರ ನೋಡೋಣ ಇನ್ನೊಂದ್ ಸ್ವಲ್ಪ ದಿನ. ಆದ್ರ ಇದು ಬೋರ್ಗಳು ಒಂದ್ ಸ್ವಲ್ಪ ಚಲೋ ತಂಗಿ ಮಾಡ್ಬೇಕ್ರಿ. ಇವು ಮೇಲ ರಿಪೇರಿನೇ ಬರ್ತಾವ. ಹಳಿ ತೆಗ್ದು ಕುಡಿದ್ರೇನ್ರಿ? ಇಲ್ರಿ ಸೌಳದಾರ ನೀರ್ ಅದಾವ್ರಿ. ಬಟ್ಟೆ ಯೂಸ್ ಮಾಡ್ತೀರಿ? ಮೊದಲ್ ನೋಡ್ರಿ ಚರಂಡಿ ಆಗ್ಬೇಕು, ಸಂಡಾಸ್ ಆಗ್ಬೇಕು ಮೊದಲ ಮೇನ. ಇವೆಲ್ಲಾ ಚರಂಡಿ ಆಗ್ಬೇಕು ನೋಡ್ರಿ. ಒಟ್ಟ ಗಟ್ರ ಪೈಖಾನಿ ಇವೆಲ್ಲಾ ಚರಂಡಿ ಆಗ್ಬೇಕು. ಮತ್ ಮನಿ ಸಂಡಾಸ್ ಆದ್ವು ಅಂದ್ರ ಹೊರಗಿಂದ ನಮ್ಗೆ ಎದಕ್ ಬೇಕ್ರಿ? ಹೌದಿಲ್ರಿ? ಮೊದಲ ಮೇನ್ ಮನಿ ಆಗ್ಬೇಕ್ರಿ, ಹೊರಗ ಏನ್ ಅವಶ್ಯನೇ ಇಲ್ರಿ ನಮ್ಗೆ. ಅಂದ್ರೆ ಹೊರಗಡೆ ಇಲ್ರಿ, ಮನೆಗಳಿಗೂ ಇಲ್ರಿ? ಮನೆಗಳಿಗೂ ಇಲ್ಲ. ಅದ್ರ ಸಂಬಂಧ ಹೊರಗ ಹೋಗುದು. ಹಂದಿ ಸ್ವಲ್ಪ ಬಾಳ ಹೊಲಸು ಮಾಡ್ತಾವ. ಮತ್ತ ಮೊದಲ ಮೇನ್ ನೋಡ್ರಿ ಚರಂಡಿ ಆಗ್ಬೇಕ್ರಿ ನೋಡ್ ನಮ್ಮ ಊರಿಗೆ. ಯಾಕಂದ್ರ ದೊಡ್ಡ ಊರ್ ಐತ್ರಿ ಇದು, ಚರಂಡಿ ಆಗ್ಬೇಕ್ರಿ. ಪಟ್ಟಣ ಪಂಚಾಯತಿಯಿಂದ ಕಸದ ಗಾಡಿ ಬರ್ತಾರೆ ಊರಾಗ? ಬರ್ತಾರೆ, ಅದೆಲ್ಲ ಬರ್ತಾರ. ಬರೇ ತುಂಬಿ ಆಟೆ ಹೋಗಿತಾರ. ಮುಸುರಿ ಚೆಲ್ಲಂಗಿಲ್ರಿ ಅದ್ರಾಗ. ಇಲ್ಲಿ ಗಟ್ರ ಚೆಲ್ತಾರ. ಗಟ್ರ ಕೇಳ್ತಾರೆ, ಏನ್ ನಿಂದ ಗಟ್ರ ಚೆಲ್ತೇವ ನಾವ್ ಜಗಳ ತೆಗಿತಾರ್ರಿ ಅವ್ರು. ನಮಗ್ ನಾರ್ತೈತಿ ನಾವ್ ಬಿಡ್ತೇವೆ, ಅವ್ರು ನಾರಂಗಿಲ್ರಿ ಅವ್ರಿಗೆ. ನಾವು ಅಲ್ಲಿ ಅಡಿಗೆ ಮಾಡ್ತೇವೆ ಅಲ್ಲಿ ಬಚ್ಚಲ್ದಾಗ. ಈಗ ಅಲ್ಲಿ ಗಟ್ರ ಮಾಡ್ಯಾರ. ಈಗ ಸ್ವಲ್ಪ ಕರ್ನ ಇಲ್ಲ ಬೇಕಾಗಿಲ್ಲ. ಸ್ವಲ್ಪ ಎಲ್ಲಾ ಪಂಚಾಯತಿ ಅವ್ರು ಓಡಾಡ್ತಾರ, ಎಲ್ಲಾರು ಓಡಾಡ್ತಾರ. ಇಲ್ಲೆಲ್ಲ ಇಲ್ಲಿ ಗಾಡಿ ತಂದ್ ಅಲ್ಲೇ ಹಚ್ತಾರ, ಅಲ್ಲೇ ಉಗುಳ್ತಾರ. ಎಲ್ಲಾ ಹುಡುಗರು ತಂದ್ ಅಲ್ಲೇ ಹೇಳಿಸ್ತಾರ. ಒಳಬಾಜು ನಮ್ದು ಅಡಿಗೆ ಮನಿ ಐತಿ. ಅಲ್ಲಿ ಊರಾಗ ಇಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ರಿ? ಸಾರ್ವಜನಿಕ ಶೌಚಾಲಯ ಏನೈತಿ ನೋಡ್ರಿ, ಅಲ್ಲಿ ನೋಡ್ರಿ ಗಟ್ರ ಇಲ್ಲೇ ಕಾಣಿಸ್ತೈತಿ. ಶೌಚಾಲಯ ಒಟ್ಟು ಶೌಚಾಲಯ ಏನಿಲ್ಲ. ಈಗ ಮನಿಗೆ ಸ್ವಲ್ಪ ಚರಂಡಿ ಇಲ್ರಿ. ಮತ್ತ ಇವ್ ಎಲ್ಲಾ ಹಿಂಗ್ ಗಟ್ರ ನೀರ್ ಆಡಾಡ್ತಲ್ಲ, ಪೈಖಾನಿ ಚರಂಡಿ ಆಗ್ಬೇಕ್ರಿ. ನೀರ ಅಂಡರ್ಗ್ರೌಂಡ್ ಒಳಗ್ ಹೋಗ್ಬೇಕ್ರಿ. ಅಂದ್ರೆ ಸ್ವಚ್ಛ ಆಗುದ್ರಿ. ಒಳ ಚರಂಡಿ ವ್ಯವಸ್ಥೆ ಆಗ್ಬೇಕ್ರಿ. ಆಗ್ಬೇಕ್ರಿ. ಅಂದ್ರೆ ಸುಧಾರ್ಸದ್ ಇಲ್ಕಂದ್ ಸುಧಾರ್ಸಂಗಿಲ್ರಿ. ಈಗ 3 ದಿನಕ್ಕೆ ಬರ್ತಾರ ಬಿಡ್ರಿ, ಅವ್ರು ಸಾಫ್ ಮಾಡ್ಲಾಕ್ ಬರ್ತಾರ, ಕಸ ಹೊಡಗ್ಲಾಕ್ ಬರ್ತಾರ. ಅವ್ರದ್ದೇನು ತಪ್ಪಿಲ್ಲ. ಆದ್ರ ಮೊದಲು ಒಳ ಚರಂಡಿ ಆಗ್ಬೇಕು, ಸಂಡಾಸ ಆಗ್ಬೇಕು. ಇದು ಮೇನ್ ಮೊದಲು ಮೇನ್ ಇವ್ಯಾಡ್ರಿ. ಇದು ಬಿಟ್ರೆ ಏನಿಲ್ಲ. ವೀಕ್ಷಕರು, ಇದು ಮನೋಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇಲ್ಲಿ ವೈದ್ಯರ ವ್ಯವಸ್ಥೆ ಸರಿಯಾಗಿಲ್ಲ. ಅದು ವೈದ್ಯರು ಬರೋದು ವಾರಕ್ಕೆ 2 ದಿನ ಬರುತ್ತಂತೆ, ಗ್ರಾಮಸ್ಥರು ಹೇಳ್ತಿದ್ದಾರೆ. ಅವ್ರಿಗೆ ಕೂಡ ಇಲ್ಲಿ ಜನರಿಗೆ ಸರಿಯಾದಂತ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಹೆರಿಗೆ ವ್ಯವಸ್ಥೆ ಇದೆ, ಅದನ್ನು ಕೂಡ ಇಲ್ಲಿ ಮಾಡಲ್ಲ. ಇಲ್ಲಿಂದ ಜಿಲ್ಲಾಸ್ಪತ್ರೆಗೆ ಕಳಿಸ್ತಾರೆ ಪೇಷಂಟ್ಗಳಿಗೆ. ಮತ್ತೆ ಇಲ್ಲಿ ಆಂಬ್ಯುಲೆನ್ಸ್ ಕೂಡ ಸರಿಯಾಗಿ ವ್ಯವಸ್ಥೆ ಇಲ್ಲ, ನೋಡ್ಬೋದು. ಅದರ ಡ್ರೈವರ್ ಕೂಡ ಇಲ್ಲ, ಇದನ್ನ ಯೂಸ್ ಕೂಡ ಆಗ್ತಾ ಇಲ್ಲ. ಮತ್ತೆ ಗ್ರಾಮಸ್ಥರು ಹೇಳ್ತಾರೆ ಇಲ್ಲಿ ಯಾವುದೇ ಇಂಜೆಕ್ಷನ್ ಕೊಡೋದಿಲ್ಲ, ಬರೀ 1-2 ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರಂತೆ. ತುಂಬಾ ಅವ್ಯವಹಾರ ಇದೆ ಹಾಸ್ಪಿಟಲ್ ಅಲ್ಲಿ. ಅವರು ವೈದ್ಯರು ಇವತ್ತು ಕೂಡ ವೈದ್ಯರು ಬಂದಿಲ್ಲ, ರಜೆ ಅಂತ ಹೇಳ್ತಿದ್ದಾರೆ. ಇವತ್ತು ಯಾವುದೇ ಆಸ್ಪತ್ರೆಗಳಿಗೆ ಸರ್ಕಾರಿ ರಜೆ ಇರೋದಿಲ್ಲ, ಆದ್ರೂ ಕೂಡ ಡಾಕ್ಟರ್ಗಳು ಬಂದಿಲ್ಲ. ಸ್ವಲ್ಪ ಇಲ್ಲಿ ವೈದ್ಯಾಧಿಗಳು ಗಮನ ಹರಿಸಬೇಕು, ಹಾಸ್ಪಿಟ್ಲ್ಗೆ ಗಮನ ಹರಿಸಿ ಇಲ್ಲಿ ಬೇರೆ ವೈದ್ಯರನ್ನ ನೇಮಕ ಮಾಡಬೇಕು. ಮತ್ತೆ ಇಲ್ಲಿ ಇರೋ ವೈದ್ಯರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಮತ್ತೆ ಇಲ್ಲಿ ಇನ್ನು ವೈದ್ಯರ ಅವಶ್ಯಕತೆ ಇದೆ, ವೈದ್ಯರ ಕೊರತೆ ಇದೆ. ಇನ್ನು 2-3 ವೈದ್ಯರಲ್ಲಿ ಅಪಾಯಿಂಟ್ ಮಾಡಬೇಕು. ಅಂದ್ರೆ 24/7 ಹಾಸ್ಪಿಟಲ್ ಇದೆ, ಅದೇ ಒಬ್ಬರೇ ವೈದ್ಯ ಇರ್ತಾರೆ, ಅದು ಕೂಡ ಸರಿಯಾಗಿ ಬರೋದಿಲ್ಲ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಇನ್ನು 1-2-3 ವೈದ್ಯಾಧಿಕಾರಿಗಳನ್ನ ವೈದ್ಯರನ್ನ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಜನರಿಗೆ ಒಳ್ಳೇದಾಗುವಂತ ಕೆಲಸವನ್ನು ಮಾಡ್ಬೇಕಂತ ನಮ್ಮ ಟಿವಿ ಚಾನೆಲ್ ಮೂಲಕ ನಾವು ವೈದ್ಯಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ.